ಬಿಜೆಪಿ ಒಳಮನೆಯ ಜಗಳ ತಣಿಸಲು ಬಿಎಸ್ವೈ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ನಿನ್ನೆ ದಾವಣಗೆರೆಗೆ ತೆರಳಿದ್ದ ಬಿಎಸ್ವೈ ಇಂದು ಬೆಳಗಾವಿಯಲ್ಲಿ ಬೇಗುದಿ ತಣಿಸಲಿದ್ದಾರೆ. ಈ ಸುದ್ದಿಯನ್ನು ನೋಡೋಣ. ಬಂಡಾಯ ಬೆಂಕಿ ನ್ಯೂಸ್ ಟಾಪ್ 9 ನಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿನ ಭಿನ್ನಮತ ಶಮನಗೊಳಿಸಲು ಮುಂದಾದ ಬಿಎಸ್ವೈ ಹಾಗೂ ರಾಷ್ಟ್ರೀಯ ಮುಖಂಡ ರಾಧಾಮೋಹನ್ ಅಗರ್ವಾಲ್ ಸಭೆ ನಡೆಸಿದ್ರು. ನಗರದ ಹೊರವಲಯದ ಅಪೂರ್ವ ರೆಸಾರ್ಟ್ನಲ್ಲಿ ಭಿನ್ನಮತೀಯರ ಜೊತೆ ಸಭೆ ನಡೆಸಲಾಯಿತು. ಈ ವೇಳೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದ ರೆಬಲ್ ತಂಡ ಹಾಜರಾಗಿತ್ತು. ಬಿಎಸ್ವೈ ಸಭೆಯ ಬಳಿಕವೂ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನೂ ಭಿನ್ನಮತ ಶಮನವಾಗಿಲ್ಲ ಎಂಬ ಶಂಕೆ ಕಾಡ್ತಿದೆ. ಯಾಕಂದ್ರೆ ಸಭೆಯ ಬಳಿಕ ರೇಣುಕಾಚಾರ್ಯ ತೀವ್ರ ಬೇಸರದಿಂದ ಹೊರಬಂದಿದ್ದಾರೆ. ಅಲ್ಲದೆ ಮಾಧ್ಯಮಗಳಿಗೂ ಯಾವುದೇ ಪ್ರಶ್ನೆಗೆ ಉತ್ತರ ನೀಡದೆ ಆಕ್ರೋಶಗೊಂಡು ತೆರಳಿದ್ದಾರೆ. ಈ ಮೂಲಕ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಮಠಕ್ಕೆ ಜಯ ಸಿಕ್ಕಿದ್ದು ರೆಬಲ್ ನಾಯಕರು ಮೌನಕ್ಕೆ ಶರಣಾದ್ರೆ ಎಂಬ ಅನುಮಾನಗಳು ಕಾಡ್ತಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಿದ್ದಕ್ಕೆ ಕೆಲವರಲ್ಲಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಬಂಡೆದ್ದಿರುವ ಪಕ್ಷದ ಮುಖಂಡರನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಲಿದ್ದಾರೆ. ಈ ಮಧ್ಯೆ ಚಿತ್ರದುರ್ಗದಲ್ಲಿ ಟಿಕೆಟ್ ಹಂಚಿಕೆ ಕೂಡ ಬಿಜೆಪಿಗೆ ಕಗ್ಗಂಟಾಗಿದ್ದು, ಹೀಗಾಗಿಯೇ ಇನ್ನೂ ಕೂಡ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ದು, ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ವಿಜಯೇಂದ್ರ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಡ್ಯ ಮುಖಂಡರ ಜೊತೆ ಸಭೆ ನಡೆಸಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ದು ವರಿಷ್ಠರ ನಿರ್ಧಾರ. ಮೋದಿಗೋಸ್ಕರ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಮಂಡ್ಯ ಮುಖಂಡರು ಹಿಂದೆ ಯುದ್ಧ ಮಾಡಿದಂತೆ ಜೆಡಿಎಸ್ ವಿರುದ್ಧ ಚುನಾವಣೆ ಮಾಡಿದ್ದೇವೆ, ಈಗ ಹೇಗೆ ಕೆಲಸ ಮಾಡಬೇಕು ಅಂತ ಕೇಳಿದ್ದಾರೆ. ಅಲ್ಲದೆ ನಮಗೂ ಸಮಯ ಕೊಡಿ, ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಯ ಮಂಡ್ಯ ಮುಖಂಡರ ಸಭೆ ಸಂಸದೆ ಸುಮಲತಾ ಅನುಪಸ್ಥಿತಿಯಲ್ಲಿ ನಡೆದಿದೆ. ಈ ನಡುವೆ ಇಂದು ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಈ ಸಭೆಯ ಬಳಿಕ ತಮ್ಮ ಮುಂದಿನ ನಿಲುವು ಪ್ರಕಟಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇಂದು ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದು, ಸುಮಲತಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆಯೂ ಇದೆ. ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ನ ಎಲ್ಲ ಕಾರ್ಯಕ್ಕೂ ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇನೆ. ಸುಮಲತಾ ಅವ್ರನ್ನೂ ಕೂಡ ನಾನು ಭೇಟಿ ಮಾಡ್ತೇನೆ. ಬರುವಂಥ 2-3 ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರಾಜ್ಯ ಬಿಜೆಪಿಯಲ್ಲೇ ಭಿನ್ನಮತ ಧಗಧಗಿಸುತ್ತಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿರೋ ಈಶ್ವರಪ್ಪ ಏಪ್ರಿಲ್ 12ರಂದು ಶಿವಮೊಗ್ಗದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ದಾರೆ. 25,000 ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಬೆಂಬಲ ಜೊತೆಗೆ 12ನೇ ತಾರೀಕು ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇನೆ. ಬಿಎಸ್ವೈ ಪುತ್ರನನ್ನ ಗೆಲ್ಲಿಸಲು ಲಿಂಗಾಯತರನ್ನ ಬಲಿ ಕೊಟ್ರು ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ನಿಮ್ಮ ಮಗ ಗೆಲ್ಲಬೇಕು ಅನ್ನೋ ಒಂದೇ ಕಾರಣಕ್ಕೆ ಹಿಂದುಳಿದ ಯುವಕನನ್ನ ಹಾಳು ಮಾಡಿದ್ರಿ ಅಂತ ಕಿಡಿಕಾರಿದ್ದಾರೆ. ಆದ್ರೆ ಯುವಕನ್ ಯಾಕೆ ಮೋಸ ಮಾಡಿದ್ರಿ? ನಿಮ್ಮ ಮಗ ಗೆಲ್ಲಬೇಕಲ್ವಾ? ಆ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿನ ಹಾಳು ಮಾಡಿದ್ರಿ, ಲಿಂಗಾಯತರನ್ನ ಹಾಳು ಮಾಡಿದ್ರಿ. ಯಾಕೆ? ನಿಮ್ಮ ಮಗ ಗೆಲ್ಲಬೇಕು. ಶೋಭಾ ಗೋಬ್ಯಾಕ್ ಅಂದ್ರು ಅವರಿಗೆ ಟಿಕೆಟ್ ಸಿಕ್ತು. ನಿಮಗೆ ಕಾರ್ಯಕರ್ತರು ಬೇಡ, ಆದ್ರೆ ಶೋಭಾ ಬೇಕು ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇನ್ನು ವಿಜಯೇಂದ್ರ ತಿಣುಕಿ ಗೆದ್ದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ತಿಣುಕಿ ಅಸೆಂಬ್ಲಿ ಗೆದ್ದಿದ್ದೀರಿ, ಲೋಕಸಭೆಯಲ್ಲಿ ಖಂಡಿತ ನಿಮ್ಮ ಮಲಗಿಸ್ತೀವಿ ಏನಂತ ಮಾತನ್ನು ಶಿಕಾರಿಪುರ ಜನ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಹೇಳುದು, ಶೋಭನ್ ಗೆಲ್ಲಿಸ್ತೇವೆ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಕಾರ್ಯಕರ್ತರು ಬೇಡ, ಜನ ಬೇಡ, ಶೋಭಾ ಬೇಕು. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ಗೆ ಸಹ ಗೋಬ್ಯಾಕ್ ಬಿಸಿ ತಟ್ಟಿದೆ. ಟಿಕೆಟ್ ಕೊಟ್ಟಿದ್ದಕ್ಕೆ ಜಲಹಂಕದಲ್ಲಿ ಕಾರ್ಯಕರ್ತರು ನಿಗಿ ಕೆಂಡವಾಗಿದ್ದಾರೆ. ಈ ಬಂಡಾಯದ ಬಗ್ಗೆ ಮಾತನಾಡಿದ ಸುಧಾಕರ್, 1-2 ದಿನಗಳಲ್ಲಿ ಬಂಡಾಯ ಶಮನವಾಗಲಿದೆಯನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. 1 or 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು.